ಎ ಗರ್ಲ್ ಆಫ್ ಹೈಟ್ 90 ಸೆಂಟಿಮೀಟರ್. ಹುಡುಗಿಯ ಎತ್ತರ 90 ಸೆಂಟಿಮೀಟರ್ಗಳು. ಈಸ್ ವಾಕಿಂಗ್ ಅವೇ ಫ್ರಾಮ್ ದ ಬೇಸ್ ಆಫ್ ಎ ಲ್ಯಾಂಪ್ ಪೋಸ್ಟ್ ಅಂತ ಹೇಳೋದು. ಈ ಹುಡುಗಿ ಲ್ಯಾಂಪ್ ಪೋಸ್ಟ್ ಅಂತ ಬರುತ್ತೆ, ದೀಪದ ಕಂಬ. ದೀಪದ ಕಂಬದ ಬಳಿ ನಿಂತಿತ್ತು. ಆ ದೀಪದ ಕಂಬದಿಂದ ಅವಳು ಏನ್ ಮಾಡ್ತಾಳ, ಸ್ವಲ್ಪ ಮುಂದ್ಗಡೆ ಹೋಗ್ತಾಳ. ಆ ನಂತರ ಎಟ್ ಎ ಸ್ಪೀಡ್ ಆಫ್ 1.2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ರು. ಆ ಹುಡುಗಿ ಹೋಗುವಂತ ವೇಗ ಏನದಲ್ಲ, ಆ ವೇಗ ಎಷ್ಟದ ಅಂತಂದ್ರ 1.2 ಮೀಟರ್. ಎಷ್ಟರಲ್ಲಿ? 1 ಸೆಕೆಂಡ್ ನಲ್ಲಿ. 1 ಸೆಕೆಂಡಕ್ಕ ಇಷ್ಟು ಸ್ಪೀಡ್ನಾಗ ಹುಡುಗಿ ಹೋಗುತ್ತೆ. ಎರಡದು, ಇಫ್ ದ ಲ್ಯಾಂಪ್ ಪೋಸ್ಟ್ ಈಸ್ 3.6 ಮೀಟರ್ ಅಬೌವ್ ದ ಗ್ರೌಂಡ್. ಭೂಮಿಯಿಂದ ಆ ಒಂದು ಲ್ಯಾಂಪ್ ಪೋಸ್ಟ್ ಏನಿದೆ, ದೀಪದ ಕಂಬ ಏನಿದೆ, ಆ ದೀಪದ ಕಂಬ 3.6 ಮೀಟರ್ ಎತ್ತರದ. ಹೌದಾ? ಫೈಂಡ್ ದ ಲೆಂತ್ ಆಫ್ ದ ಸ್ಯಾಡೋ ಅಂತ ಹೇಳ. ಅವ್ರು ಏನ್ ಕೇಳಕತ್ತಾರ ಅವರು ಅಂದ್ರ, ಆ ಹುಡುಗಿ ಅಷ್ಟು ದೂರ ನಡ್ಕೊಂತ 4 ಸೆಕೆಂಡ್ವರೆಗೆ ನಡ್ಕೊಂತ ಹೋಗಿ ನಿಲ್ಲತ್ತೆ. ನಿಂತ ಬಳಕ ಆ ಹುಡುಗಿಯ ನೆರಳೇನ್ ಬೀಳುತ್ತಲ್ಲ, ಅದಕ್ಕೆ ಶ್ಯಾಡೋ ಅಂತ ಕರಿತೀವಿ. ನೆರಳೇನ್ ಬೀಳುತ್ತಲ್ಲ, ಆ ನೆರಳಿನ ಉದ್ದ ಎಷ್ಟು ಅಂತ ಕೇಳೋದು. ಹಾಗಾದ್ರ ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರ, ಒಂದು ಲ್ಯಾಂಪ್ ಪೋಸ್ಟ್ ಅನ್ನ ತಗೊಳ್ಳೋಣ ಮೊದಲ. ಇದು ಎ, ಇದು ಬಿ. ಇಲ್ಲಿ ಏನದಪ್ಪ ಅಂತಂದ್ರ ಲೈಟ್ ಅದ ಅಂತ ಇರ್ಲಿ ಆ ಲ್ಯಾಂಪ್ ಪೋಸ್ಟ್ ಅದ. ಇವಾಗ ಹುಡುಗಿ ಎಲ್ಲದ ಅಂತಂದ್ರ ಇಲ್ಲಿ ಅದ ಅಂತ ಇರ್ಲಿ. ಇಲ್ಲಿರ್ತಾಳ ಆಕಿ ಫಸ್ಟಿಗೆ. ಇವಳು ಏನ್ ಮಾಡ್ತಾಳ ಅಂತಂದ್ರ, ಈ ರೀತಿಯಾಗಿ ನಡ್ಕೋಂತ ಹೋಗ್ತಾಳೆ. ಹೌದಾ? ಇಲ್ಲಿಗೆ ಬಂದು ನಿಂತಳಾಕಿ. ಈ ಹುಡುಗಿ ಏನದಲ್ಲ, ಇಲ್ಲಿ ಬಂದು ನಿಂತ್ಕೊಂಡ ಬಳಕ ಆ ಹುಡುಗಿ ನೆರಳು ಏನದಲ್ಲ, ಇಲ್ಲಿದಿಂದ ಮುಂದಕ್ಕೆ ಹೋಗುತ್ತೆ. ಇಷ್ಟು ಬತ್ತು ಅಂತ ಹೇಳಿ ಅದು ಇಲ್ಲಿ ಇಷ್ಟೇನದಲ್ಲ ಹುಡುಗಿಯ ನೆರಳಿನ ಉದ್ದ. ಇವಾಗ ನಾವೇನ್ ಮಾಡೋಣ ಅಂತಂದ್ರ, ಇದನ್ನ ರೇಖೆಯನ್ನ ಸೇರಿಸೋಣ. ಇದು ಒಂದು ಹೈಟ್ ಆಗುತ್ತೆ. ಇದು 90 ಸೆಂಟಿಮೀಟರ್ ಹೈಟ್ ಇರುವಂತಹ ಹುಡುಗಿ. ದೀಪದ ಕಂಬದ ಎತ್ತರ ಕೊಟ್ಟರ 3.6 ಮೀಟರ್. 3.6 ಮೀಟರ್ ದೀಪದ ಕಂಬದ ಎತ್ತರ. ಹಾಗಾದ್ರ ಇವಾಗ ನಾವು ಏನ್ ಮಾಡೋಣ ಅಂತಂದ್ರ, ಈ ಹುಡುಗಿ ಎತ್ತರ ಏನದಲ್ಲ, ಇದಕ್ಕ ಸಿ ಅಂತ ಇರ್ಲಿ, ಇದಕ್ಕ ಡಿ ಅಂತ ಕರೆಯೋಣ. ಸಿ ಡಿ ಹುಡುಗಿಯ ಎತ್ತರ. ಆನಂತರ ಇದಕ್ಕ ಇ ಅಂತ ಇರ್ಲಿ, ಹುಡುಗಿಯ ನೆರಳಿನ ಉದ್ದ. ನಮಗೆ ಗೊತ್ತಿಲ್ಲ ಎಷ್ಟದ, ನೆರಳು ಎಷ್ಟು ಬಿದ್ದದಪ್ಪ ಗೊತ್ತಿಲ್ಲ. ಸೊ ಇಸ್ ದ ಎಕ್ಸ್ ಮೀಟರ್ ಆಗಿರ್ಲಿ ಅಂತ ತಿಳ್ಕೊಂಡಿವಿ. ಹೌದಾ? ಇನ್ನ ಎ ಸಿ ಡಿಸ್ಟನ್ಸ್ ಒಂದು ನಾವು ಲೆಕ್ಕಾಚಾರ ಹಾಕ್ಬೇಕು. ಎ ಸಿ ಎಷ್ಟು ಡಿಸ್ಟನ್ಸ್ ನಾಗ ಬಂದ್ಲಕ್ಕಿ, ಎಷ್ಟು ಅಂತರದ ಮೇಲದಳ ಲ್ಯಾಂಪ್ ಪೋಸ್ಟ್ ನಿಂದ ಅಂತ. ಸೊ ಈ ಸೊಲ್ಯೂಷನ್ ಮಾಡ್ಕೊಳ್ಳೋಣ. ಏನೇನು ಅಂತಂದ್ರ, ಎ ಬಿ ಈಕ್ವಲ್ ಟು 3.6 ಮೀಟರ್ ಲ್ಯಾಂಪ್ ಪೋಸ್ಟ್ ಅಂತ ಕೊಟ್ಟರ. ಅವ್ರು ಇಲ್ಲೇ ಅದ ನೋಡಿ, ಲ್ಯಾಂಪ್ ಪೋಸ್ಟ್ ಅಂತ ಕೊಟ್ಟ. ಹೈಟ್ ಆಫ್ ದಿ ಲ್ಯಾಂಪ್ ಪೋಸ್ಟ್ ಎಷ್ಟು? 3.6 ಮೀಟರ್. ಸಿ ಡಿ ಈಕ್ವಲ್ ಟು 90 ಸೆಂಟಿಮೀಟರ್ ಕೊಟ್ಟರ ಅವ್ರು. ಸೊ ಇಸ್ ದ ಚೇಂಜ್ ಆಫ್, ಬದಲಾವಣೆಗೊಳಿಸ್ಕೋಬೇಕು. ಅದನ್ನ ಏನ್ ಮಾಡ್ಬೇಕು ಅಂತಂದ್ರ, ಮೀಟರ್ಕ್ಕ ಬದಲಾವಣೆಗೊಳಿಸ್ಕೊಳ್ಳೋಣ. ಮೀಟರ್ಕ್ಕ ಬದಲಾವಣೆಗೊಳಿಸ್ಕೊಳ್ಬೇಕು ಅಂದ್ರ 90/100 ಅಂತ ಬರುತ್ತೆ. ಯಾಕ ಅಂತಂದ್ರ 1 ಮೀಟರ್ದಲ್ಲಿ 100 ಸೆಂಟಿಮೀಟರ್ಗಳು ಇರ್ತಾವ. 0 ಹೋಯ್ತು. ಹಾಗಾದ್ರ 0.9 ಮೀಟರ್ ಅಂತ ಆಯ್ತು. 0.9 ಮೀಟರ್ ಏನ್ ಇವಾಗ ಅಂದಂಗಾಯ್ತು? ಹುಡುಗಿಯ ಎತ್ತರ.
1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ ಬರ್ದೇವಿ ನಾವು. ಹಂಗಾದ್ರ ಈ ಹುಡುಗಿ ಎತ್ತರ ಎಷ್ಟಾಗುತ್ತೆ ಅಂತಂದ್ರ 0.9 ಮೀಟರ್ ಆಗತ್ತೆ. ಹೌದು. ಸಿಇ ಈಕ್ವಲ್ ಟು ಎಕ್ಸ್ ಮೀಟರ್, ಸಿಇ ಈಕ್ವಲ್ ಟು ಎಕ್ಸ್ ಮೀಟರ್, shadow of a girl. ಹುಡುಗಿಯ ನೆರಳಿನ ಉದ್ದ ನಾವೇನು ಅಂತ ತಿಳಿದಿವಿ, ಇವಾಗ ಎಕ್ಸ್ ಮೀಟರ್ ಅಂತ ತಿಳ್ಕೊಂಡಿದೀವಿ. ಎ ಸಿ ಈಕ್ವಲ್ ಟು ದ ಡಿಸ್ಟನ್ಸ್, ಎ ಸಿ ಈಕ್ವಲ್ ಟು ಎಷ್ಟಾಗತ್ತೆ? ಸೊ ಇಷ್ಟಾಗ ಕೊಟ್ರ ಅವ್ರು ಏನ್ ಕೊಟ್ರ, ಸ್ಪೀಡ್ ಆಫ್ 1.2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ರ ಅವ್ರು. ಸ್ಪೀಡ್ ಆಫ್ 1.2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ರ ಅವ್ರು. ಹಾಗಾದ್ರ ಆ ಹುಡುಗಿ ಎಷ್ಟು ಸೆಕೆಂಡ್ಗಳ ಹೋಗ್ತಾಳಕಿ? 4 ಸೆಕೆಂಡ್ಗಳವರೆಗೆ ಅಂತ ಕೊಟ್ಟಾರ ಅವ್ರು. ಹೌದಾ? ನೋಡ್ಕೋತ ಬರ್ರಿ, ಸಿಗತ್ತೆ ನೋಡಿ ನಿಮ್ಗೆ. ಎ ಗರ್ಲ್ ಆಫ್ ಹೈಟ್ 90 centimeter is walking away from the base of a lamp post at a speed of 1.2 meter per second if the lamp is 3.6 meter above the ground. Find the length her shadow after 4 seconds. ಆಗಲಿ ಎಷ್ಟು ಸೆಕೆಂಡ್ಗಳವರೆಗೆ ಹೋಗ್ತಾಳಕಿ ಅಂದಾಗೈತು? 4 ಸೆಕೆಂಡ್ಗಳವರೆಗೆ. ಸೊ ಇಸ್ ದೇರ್ ಫೋರ್ 4 seconds. ಇದರದ್ದು ಮೆಜರ್ಮೆಂಟ್ಸ್ ನಾವೇನ್ ಮಾಡ್ಬೇಕು? ಕಂಡುಹಿಡಿಬೇಕು. ಹಂಗಾದ್ರ ದೇರ್ ಫೋರ್ 1.2 ಇಂಟು 4, 1.2 1 ಸೆಕೆಂಡಿಗೆ ಹೋಗಿದ್ದು. ಅಂತವು ಎಷ್ಟು ಸೆಕೆಂಡ್ಗಳವರೆಗೆ ಹೋದ್ಲಕ್ಕೆ? 4 ಸೆಕೆಂಡ್ಗಳವರೆಗೆ ಹೋದ್ಲು. 4 2 8, 4 2 8, 4 1 4, 4.8 meter. So is the AC equal to 4.8 meter. ಇದು ಎಷ್ಟಾಯ್ತು? 4.8 ಮೀಟರ್ ಆಯ್ತು. ಎಸ್, ಎಲ್ಲ ಅಂಶಗಳು ಬರದ್ರಿ, ಎಲ್ಲ ರೆಡಿ ಆದವಿ, ಎಲ್ಲ ಅಂಶಗಳು ಬರ್ಕೊಂಡಿವಿ. ಬರ್ಕೊಂಡ್ ಬಳಕ ಮುಂದಿನ ಕೆಲಸ ಏನು ಅಂದ್ರ, ಇಲ್ಲಿ 2 ಟ್ರ್ಯಾಂಗಲ್ ಅದಾವಲ್ಲ, ಒಂದು ಯಾವುದು ಅಂತಂದ್ರ ಫಸ್ಟ್ ಇದನ್ನು, ಆ ನಂತರ ಒಂದು ಟ್ರ್ಯಾಂಗಲ್ ಅದ, ಇದು AEB ಒಂದು ಟ್ರ್ಯಾಂಗಲ್ ಆಯ್ತು. ಸೆಕೆಂಡ್ ಒಂದು ಟ್ರ್ಯಾಂಗಲ್ ಅದ ಇಲ್ಲಿ, ಯಾವುದು ಅಂತಂದ್ರ ಇದು ಎರಡನೇ ಟ್ರ್ಯಾಂಗಲ್. CED ಅನ್ನುವಂಥದ್ದು ಎರಡನೆಯ ತ್ರಿಭುಜ. ಅವು ಎರಡು ನಾವೇನ್ ಮಾಡ್ಬೇಕು ಇವಾಗ ಅಂದ್ರ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು, ಅಂದ್ರ ಸಮರೂಪ ಅಂತ ತಿಳ್ಕೋಬೇಕು. therefore there is ಇಲ್ಲಿ ಇನ್ ಟ್ರ್ಯಾಂಗಲ್ AEB ಐನ್ ಮತ್ತು ಸಿಮಿಲರ್ ಅಂತ ಹಾಕಿರಿ. ಮತ್ತೆ ಸಿಮಿಲರ್ ಪ್ರೂವ್ ಲಾಸ್ಟಿಗೆ ಕೊಡ್ತೀವಿ ನಾವು. ಮೊದಲ ಮತ್ತು ಅಂತ ತಗೋಬೇಕು. ಮತ್ತು ಯಾವುದು ಅಂತಂದ್ರ AEB ತಗೊಂಡ್ರಿ, CED ತಗೋಬೇಕು. ಟ್ರ್ಯಾಂಗಲ್ CED, ಇಷ್ಟು 2 ಟ್ರ್ಯಾಂಗಲ್ಸ್ ಗಳನ್ನ ತಗೊಂಡಿವಿ ನಾವು. ತಗೊಂಡ್ ಬಳಕ ಇಲ್ಲಿ ಆಂಗಲ್ ಆರ್ ಸೈಡ್ಸ್ ಯಾವ್ದಾದ್ರು ಒಂದು ಆಂಗಲ್ ಸರಿ ತಗೊಳ್ರಿ, ಸೈಡ್ ಅರೆ ತಗೊಳ್ರಿ, ಅಥವಾ ಆಂಗಲ್ ತಗೊಂಡು ಸೈಡ್ ಅರೆ ತಗೊಳ್ರಿ. ಯಾವ್ದಾದ್ರು ಅನುಪಾತಗಳ ಸಮಾಂತರ ಸಾಧಿಸ್ರಿ ಒಂದು, ಒಲ್ಲಂದ್ರ ಕೋನಗಳು ಸಮಾಂತರ ಸಾಧಿಸ್ರಿ ಒಂದು. 4 ಕ್ರೈಟೇರಿಯಾ ನಾವು ಎಷ್ಟದಾವ? 4 ಅದಾವ. ಎ ಅಂತ ಒಂದು, SS ಒಂದು, SAS ಒಂದು, ASA ಒಂದು, 4 ಅದಾವಿಲ್ಲ. ಅವ್ 4ರಾಗ ಒಂದು ಪ್ರೂವ್ ಕೊಡ್ಲೇಬೇಕಿಲ್ಲಿ. ಇವಾಗ ನಾವೇನ್ ಮಾಡೋಣ ಅಂತಂದ್ರ ಆಂಗಲ್ BAE ಈಕ್ವಲ್ ಟು, ಸೊ ಈಸ್ ಆಂಗಲ್ BAE ಈಕ್ವಲ್ ಆಂಗಲ್ DCE ಈಸ್ 90 ಡಿಗ್ರಿ. ಈಸ್ ಕರೆಕ್ಟ್. 90 ಡಿಗ್ರಿ ಅಂತ ಹೇಳಿದೆವು, ಸರಿನಾ? ಯಾವ್ದು? BAE 90, DCE 90. ಇಲ್ಲಿ 90 ಅದ, ಇಲ್ಲಿ 90 ಅದ ಅಂತ ಹೇಳಿದೆವು. ಸರಿ, ಒಂದ್ ಪಾಯಿಂಟ್ ಮುಗೀತು. ಸೆಕೆಂಡ್ ಒನ್ ಆಂಗಲ್ AEB, ಆಂಗಲ್ AEB ಈಕ್ವಲ್ ಟು AEB ಅಂದ್ರ ಇಲ್ಲಿ, CED ಅಂದ್ರ ಇಲ್ಲೇ. ಹಂಗಾದ್ರ ಸೊ ಈಸ್ ಆಂಗಲ್ CED ಈ ಕೋನಕ್ಕ ಈ ಕೋನ ಸಮ, ಈ ಕೋನ ಅಂತ ಬಂತು. 2 ಕಡೆ ಈ ಅದಾವ.
ಇದಕ್ಕೆ ನಾವು ಏನಂತ ಕರಿತೀವಿ ಅಂದಂಗಾಯ್ತು, ಕಾಮನ್ ಆಂಗಲ್ ಅಂತ ಕರಿತೀವಿ, ಸಾಮಾನ್ಯ ಕೋನ ಅಂತ ಕರಿತೀವಿ. ಎರಡು ಕೋನಗಳು ಅದು ಸಾಕು. ಹಂಗಾದ್ರ ದೇರ್ ಫೋರ್ ಟ್ರ್ಯಾಂಗಲ್ ಎ ಇ ಬಿ ಸಿಮಿಲರ್ ಟ್ರ್ಯಾಂಗಲ್ ಸಿಇಡಿ ಅಂತ ಆಯ್ತು. ಇಷ್ಟೆರಡು ನಾವು ಸಿಮಿಲರ್ ಅಂತ ಪ್ರೂವ್ ಕೊಟ್ಟಾಗ 6 ಅನುಪಾತಗಳು ನಿಮಗೆ ಬರ್ತಾವ. 6 ಅನುಪಾತಗಳು ಯಾವ್ಯಾವು? ಎ ಇ ಅಪಾನ ಸಿಇ, ಇ ಬಿ ಅಪಾನ ಇಡಿ, ಎ ಬಿ ಅಪಾನ ಸಿಡಿ ಬರ್ತಾವಿಲ್ಲ ಅಷ್ಟು ನೋಡ್ರಿ. ಅದ್ರಾಗ ನಮಗ್ ಬೇಕಾಗಿದ್ದು ಅಷ್ಟೇ ತಗೊಂಡ್ಬಿಡ್ಬೇಕು. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ನಾವ್ ಇಲ್ಲಿ ಬರೋದ್ ತೋರಿಸ್ತೇನೆ ನೋಡ್ರಿ ಒಂದ್ಸಲ ನಿಮಗ. ಎ ಇ ಅಪಾನ ಸಿಇ ಇದು ಒಂದಾಯ್ತಾ, ಇನ್ನು ಎರಡನೇ ಇದು ಎರಡು ಕೂಡಿ ಒಂದಾಯ್ತಲ್ಲ. ಆ ನಂತರ ಇ ಬಿ, ಆ ನಂತರ ಇ ಡಿ, ನೆಕ್ಸ್ಟ್ ಈಕ್ವಲ್ ಟು ಎ ಬಿ, ಹೌದು. ಆ ನಂತರ ಸಿ ಡಿ. ಇವು ಮೂರೇನದಾವಲ್ಲ, ಇದು ಒಂದು, ಇದು ಒಂದು, ಇದೊಂದು, ಮೂರೇನದಾವಲ್ಲ. ಅವು ಮೂರಕ್ಕೂ ಬೆಲೆ ಬರಬೇಕು ಅಂತೇನಿಲ್ಲ. ಎರಡು, ಯಾವ್ದಾದ್ರು ಎರಡು. ಇದು ಇದುವರೆ ತಗೋರಿ, ಇದು ಇದುವರೆ ತಗೋರಿ, ಇದು ಇದುವರೆ ತಗೋರಿ. ಫಸ್ಟ್ ಸೆಕೆಂಡ್ ರೇ ತಗೋರಿ, 2 3 ತಗೋರಿ, ಫಸ್ಟ್ ಲಾಸ್ಟ್ ರೇ ತಗೋರಿ. ಇಲ್ಲಿ ಎ ನಮಗ ಬೆಲೆ ಸಿಗುತ್ತೆ, ಸಿ ಬೆಲೆ ಸಿಗುತ್ತೆ, ಗಮನ ಇರಬೇಕು. ಎ ಇ ಆದ, ಆನಂತರ ಸಿಇ ಎಕ್ಸ್ ಆದ, ಇ ಬಿ ಅಂದ್ರ ಇಲ್ಲಿದಿಂದ ಇಲ್ಲಿಗೆ ಇಲ್ಲ, ಇಲ್ಲ ಅಂದ್ರ ಇದು ಬಿಡಾನ, ಇದು ಬಿಟ್ಟು ಇವೆರಡು ಇದು ತಗೊಳ್ಳೋಣ. ಸೊ ಈಸ್ ಎ ಇ ಅಪಾನ್ ಸಿಇ ಈಕ್ವಲ್ ಎ ಬಿ ಅಪಾನ್ ಸಿ ಡಿ. ಎಷ್ಟು ಅಂಶಗಳು ಬಂದ ನೋಡ್ರಿ, 2 ಅನುಪಾತಗಳು ಬಂದವ. ಇವು ಅನುಪಾತಗಳಲ್ಲಿ ಎ ಇ ಅಂದ್ರ ಎಷ್ಟು ಅಂದ್ರ 4.8 ಪ್ಲಸ್ ಎಷ್ಟು ಎಕ್ಸ್ ಕೂಡಿಸ್ಕೊಂಡಾಗ ಎ ಇ ಆಗುತ್ತೆ. ಎ ಈಕ್ವಲ್ ಟು ಏನಂತ ಹೇಳ್ತೀವಿ ನೋಡ್ರಿ ನಾವು, ಎ ಇ ಈಕ್ವಲ್ ಟು ಎ ಸಿ ಪ್ಲಸ್ ಸಿಇ ಅಂತ ಹೇಳ್ತೀವಿ, ಹೌದಲ್ಲ. ಹಾಗಾದ್ರ ಎ ಈಕ್ವಲ್ ಟು ಎಷ್ಟಾಗುತ್ತೆ? 4.8 ಪ್ಲಸ್ ಸಿ ಈಕ್ವಲ್ ಟು ಎಷ್ಟಾಯ್ತಲ್ಲಿ? ಎಕ್ಸ್ ಆಯ್ತು. ಇದು ಯಾಡ್ ಮಾಡ್ಲಿಕ್ಕೆ ಆಗಲ್ಲ. ಆಗಲ್ಲ ಅಂದ್ರ ನಾವು ಅಷ್ಟೇ ಬರೀಬೇಕು, 4.8 ಆ ನಂತರ ಪ್ಲಸ್ ಎಕ್ಸ್. ಎದ್ರ ಬೆಲೆ ಇದು? ಎ ಇ, ಇಲ್ಲಿದಿಂದ ಇಲ್ಲಿಗೆ. ಸೊ ಇಸ್ ಅಪಾನ್ ಎಷ್ಟ ಅದ ಅಂತಂದ್ರ ಸಿಇ ಎಕ್ಸ್, ಇದು ಎಕ್ಸ್ ಈಕ್ವಲ್ ಟು ಎ ಬಿ ಅಂತ ಕೊಟ್ರ 3.6 ಅಂತ ಅದು. ಎ ಬಿ ಈಕ್ವಲ್ ಟು 3.6 ಬರ್ದ್ರಿ. ಆ ನಂತರ ಸಿ ಡಿ ಅಂತದ 0.9 ಸರಿನಾ? ನೋಡ್ರಿ ಇಲ್ಲಿ ನಿಮ್ಗ ಇದ್ರ ಬೆಲೆ ಬೇಕಾಗುತ್ತೆ. ಎಕ್ಸ್ ಅಂತ ಬರ್ದ್ರಿ ನೋಡ್ರಿ, ಎಕ್ಸ್ ಅಂತ ಏನಂತ ಬರ್ದ್ರಿ? ಸಿ ಈಕ್ವಲ್ ಟು ಎಕ್ಸ್ ಮೀಟರ್ ಶಾಡೋ ಆಫ್ ಎ ಗರ್ಲ್ ಅಂತ ಬರ್ದ್ರಿಲ್ಲ. ಅದೇ ಬೇಕು ಅಂದ್ರ ನೆರಳಿನ ಉದ್ದ ಬೇಕು. ಇಲ್ಲಿ 4.8 ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್ ಈಕ್ವಲ್ ಟು, ಇದನ್ನು ಒಂದೇ ಸ್ಥಾನ ಬಿಟ್ಟದ, ಇದನ್ನು ಒಂದೇ ಸ್ಥಾನ ಬಿಟ್ಟದ. 36 ಮಾಡಿ ಬೈ 9 ಅಂತ ಮಾಡ್ಕೊಂಡ್ಬಿಡೋಣಲ್ಲ, 36 ಮಾಡೋಣ. ಇದಕ್ಕೆ 36 ಆಗುತ್ತೆ. ಅಪಾನ ಇದನ್ನು ಪಾಯಿಂಟ್ ಕ್ಯಾನ್ಸಲ್ ಆದ್ರ 9 ಆಗುತ್ತೆ. 9 1 9 4 ಹೋಯ್ತಿಲ್ ನೋಡ್ರಿ, ಹೋಯ್ತಿಲ್ಲ, ಕ್ಯಾನ್ಸಲ್ ಆಗತ್ತೆ. ಹಾಗಾದ್ರ 4.8 ಪ್ಲಸ್ ಎಕ್ಸ್ ಒಂದು ಗುಣಿಸ್ಬೇಕು. ನೀವು ಡೈರೆಕ್ಟ್ ಆಗಿ ಮಾಡಿದ್ರೆ ಬರುತ್ತೆ, ಅಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ ಅಂತ ಒಂದೊಂದು ಪಾಯಿಂಟ್ ಹೆಚ್ಚಾಗ್ಲಿಕ್ಕತ್ತಾವ ಅಷ್ಟೇ. 4/1 ಇಲ್ಲಿ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 4.8 ಪ್ಲಸ್ ಎಕ್ಸ್ ಒಂದು ಗುಣಿಸೋರ ಅಷ್ಟೇ ಬರುತ್ತೆ. 4.8 ಪ್ಲಸ್ ಎಕ್ಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಗುಣಿಸ್ರಿ 4x ಆಗುತ್ತೆ. 4 ಇಂಟು ಎಕ್ಸ್ ಗುಣಿಸ್ತಾರ 4x. ಇಲ್ಲಿ 4x ಕಡೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾದ್ರ 4x ಇದು ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ ಅಂದ್ರ ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ಬರೀ 4.8 ಅದೇ ಸ್ಥಾನದೊಳಗ ಉಳ್ಕೊಂಡು ಬಿಡುತ್ತೆ. ಹಾಗಾದ್ರ 4.8 ಅಂತ ಆಯ್ತು. 4x ದಲ್ಲಿ ಎಕ್ಸ್ ಕಳೆದೇವಂದ್ರ 3x ಅಂತ ಉಳೀತು. 4.8 ಅಂತ ಆಗತ್ತೆ. ನಮ್ಮ ಎಕ್ಸ್ ಫೈಂಡ್ ಮಾಡ್ಬೇಕಲ್ಲ, 4.8 ಏನ್ ಮಾಡ್ಬೇಕು ಅಂದ್ರ 3 ದಿಂದ ಭಾಗಿಸ್ಬೇಕು. 3 1 1 ಉಳಿತು, 18 ಆಯ್ತು, 3 6 ಹೌದಾ? ಸೊ ಇಸ್ ದೇರ್ ಫೋರ್
x equal to 1.6 meter. 1.6 meter. What is that 1.6 meter? Length of the shadow. ಅದೇ ಕೇಳ್ಯಾರ ನೋಡಿ. Length her shadow ಅಂತ ಕೇಳಿರಲ್ಲ. So is the shadow ಎಷ್ಟಾಗತ್ತೆ ಅಂತಂದ್ರ 1.6 meter ಅಂತ ಬರೀರಿ. ಕ್ಲಿಯರ್ ಗೊತ್ತಾಯ್ತಾ? Example number 8th one. In the given figure, ಕೊಟ್ಟಿರುವ ಆಕೃತಿಗಳು ಇದು ಇದು CM and RN. CM and RN are respectively ಕ್ರಮವಾಗಿ the medians of triangle ABC and triangle PQR. Medians it means a ಮಧ್ಯ ಬಿಂದು. ಟ್ರಯಾಂಗಲ್ ABC ಏನದಲ್ಲ, ಅದರ AB ರೇಖೆ ಏನು ಬರುತ್ತಲ್ಲ, AB ರೇಖೆಯ ಮೇಲೆ M ಅನ್ನುವಂಥದ್ದು ಬಿಂದು ಮಧ್ಯ ಬಿಂದು ಅಂತ ಹೇಳಕತ್ತನ. ಅಂದ್ರ AM ಅಂದ್ರು ಅಷ್ಟೇ, BM ಅಂದ್ರು ಅಷ್ಟೇ. AB ಈಕ್ವಲ್ ಟು ಬೇಕಾದ್ರ 2AM ಅಥವಾ AB ಈಕ್ವಲ್ ಟು ಬೇಕಾದ್ರ 2MB ಅಂತ. ಎರಡು AM ಕೂಡಿಸಿದ್ರ ಒಂದು AB ಆಗತ್ತೆ, ಅಥವಾ ಎರಡು MB ಕೂಡಿಸಿದ್ರ ಒಂದು AB ಆಗತ್ತೆ. ಹೌದಾ? ಬಿಕಾಸ್ ದ M ಇಸ್ ಮಿಡ್ ಪಾಯಿಂಟ್ ಆಫ್ ದ AB ಅಂತ ಹೇಳಿ, AB ಯ ಮಧ್ಯ ಬಿಂದು. ಸೊ ಇಸ್ ದ ನೆಕ್ಸ್ಟ್ ಸೆಕೆಂಡ್ PQR. ದೇರ್ ಇಸ್ ದ ಒನ್ ಆಫ್ ಟ್ರಯಾಂಗಲ್. ದ N ಈಸ್ ಮಿಡ್ ಪಾಯಿಂಟ್ ಆಫ್ PQ ಅಂತ ಹೇಳ್ದ. P ಅನ್ನುವಂಥದ್ದು N ಅನ್ನತಕ್ಕಂಥದ್ದು ಏನದಲ್ಲ, PQ ರೇಖೆಯ ಇದು ಮಧ್ಯ ಬಿಂದು. ಇಲ್ಲಿ PQ ದ ಅಳತೆ ಬೇಕಾಯ್ತು ಅಂದ್ರ 2PN ಅಂತನೂ ಹೇಳಬಹುದು. PQ ದ ಅಳತೆ ಬೇಕಾದ್ರ 2QN ಅಂತನೂ ಹೇಳಬಹುದು. ಅಥವಾ PN ಈಕ್ವಲ್ ಟು 1/2 PQ ಅಂತನೂ ಹೇಳಬಹುದು. ಯಾಕ? ಮಿಡ್ ಪಾಯಿಂಟ್ಸ್ ಅದ. N ಅನ್ನುವಂಥದ್ದು ಏನದಲ್ಲಿ ಮಧ್ಯ ಬಿಂದು. ಇಂಥವ್ ಎರಡು PN ಕೂಡಿದ್ರ ಒಂದು PQ ಆಗತ್ತೆ, ಎರಡು QN ಕೂಡಿದ್ರ ಒಂದು PQ ಆಗತ್ತೆ, ಎರಡು AM ಕೂಡಿದ್ರ ಒಂದು AB ಆಗತ್ತೆ, ಎರಡು BM ಕೂಡಿದ್ರ ಒಂದು AB ಆಗತ್ತೆ ಅಂತ ಅರ್ಥದ. ಅಷ್ಟ ಕೊಟ್ಟು ಇಫ್ ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQR ಅವರೇ ಕೊಟ್ರು. ಬಹಳ ಲಕ್ಷ್ಯದಲ್ಲಿಡ್ಬೇಕು. ಅವರು ಏನಂತ ಕೊಟ್ರು, ಇದು ಮಧ್ಯ ಬಿಂದು ಅಂತ ಕೊಟ್ರು. ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ PQR ಹಿಂಗ ಅದಾವ ಅಂತ ಹೇಳ್ತಾರ ಅವರು ಅಂತಂದ್ರ ಆಲ್ರೆಡಿ ಸಿಮಿಲರ್ ಅಂತ ಕೊಟ್ಟನ. ಆಲ್ರೆಡಿ ಏನ್ ಕೊಟ್ರ ಅವರು? ಸಿಮಿಲರ್ ಅದಾವ ಅಂತ. ಸಿಮಿಲರ್ ಅದಾವ ಅಂದ್ರ ಅಲ್ಲಿರುವಂತ ಕೋನಗಳು ಸಮ ಅದಾವ, ಅಲ್ಲಿರುವಂತ ಬಾಹುಗಳು ಸಮಾನುಪಾತದಲ್ಲಿ ಅದಾವ. ಸಿಮಿಲರ್ ಅರ್ಥ ಅದೇ ಅಲ್ಲ. ಸಿಮಿಲರ್ ಅರ್ಥ ಏನು? ಎರಡು ತ್ರಿಭುಜಗಳು ಅವರು ಸಮರೂಪ ಅದಾವ, ಸಿಮಿಲರಿಟಿ ಒಳಗ ಅದಾವ ಅಂತ ಅರ್ಥ ಮಾಡ್ಕೊಟ್ಟಾರ ಅಂದ್ರ ನಿಮಗ್ ಪಟ್ನೆ ನೆನಪಿಗೆ ಬರಬೇಕು. ಆ ತ್ರಿಭುಜದ್ದು ಮತ್ತು ಈ ತ್ರಿಭುಜದ್ದು ಎರಡು ಕೋನಗಳು ಸಮ. ಎರಡನೇದಾಗಿ ಆ ಎರಡು ಬಾಹುಗಳು ಸಮಾನುಪಾತದಲ್ಲಿ ಅದಾವ ಅಂತ ಅವ್ರು ಹೇಳೋದಕ್ಕೆ ಅವ್ರು ಏನ್ ಕೊಟ್ರು ಅಂದ್ರ ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQR ಅಂತ ಕೊಟ್ರು. ಇಲ್ಲಿ ತನ ಅವರು ಕೊಟ್ಟಿದ್ದು ನಿಮ್ಗೆ ಕ್ಲೀವ್ ಕೊಟ್ರು. ಫ್ರೋ ದಟ್ ಟ್ರಯಾಂಗಲ್ AMC ಸಿಮಿಲರ್ ಟ್ರಯಾಂಗಲ್ PNR, ಟ್ರಯಾಂಗಲ್ AMC ಕಿದು PNR ಇದು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಇದು ಒಂದನೇದ್ದು. ಎರಡನೇದ್ದು CM ಅಪಾನ್ RN ಈಕ್ವಲ್ ಟು AB ಅಪಾನ್ PQ ಅಂತ ಸಾಧಿಸ್ಬೇಕು. ಈಕ್ವಲ್ ಟು AB ಅಪಾನ್ PQ. CM ಅಪಾನ್ RN ಈಕ್ವಲ್ ಟು AB ಅಪಾನ್ PQ ಅಂತ ಸಾಧಿಸ್ಬೇಕು. ಎರಡು. ಮೂರನೇದ್ದು CMB ಈ ಟ್ರಯಾಂಗಲ್ಕ RNQ ಈ ಟ್ರಯಾಂಗಲ್ ಸಿಮಿಲರ್ ಅದ, ಸಮರೂಪ ಅದ ಅಂತ ಸಾಧಿಸ್ಬೇಕು. ಇವಾಗ ಕೊಟ್ಟಿದ್ದ ಲೆಕ್ಕ. ನಾಳೆ ನಿಮ್ಗ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಂಗ್ ಕೇಳತನವ ಅಂತಂದ್ರ ಇನ್ನ ಅದ್ರ ಬಗ್ಗೆ ವಿಚಾರ ಮಾಡ. ಹೆಂಗ್ ಕೇಳಬಹುದು ಪ್ರಶ್ನೆ ಇದು? ಇಷ್ಟೆಲ್ಲ ಕೊಟ್ಟಿರ್ತಾನವ. ಯಾವುದೋ ಕ್ವಶನ್ ನಂಬರ್ ಇರುತ್ತೆ ಇಲ್ಲಿ. ಇನ್ ದ ಗಿವನ್ ಫಿಗರ್
CM and RN are respectively the medians of a triangle ABC and PQR. If triangle ABC similar triangle PQR ಸೇಮ್ ಬರುತ್ತೆ. ಫ್ರೋ ದ್ಯಾಟ್ ಅಂತಂದು ಇದು ಒಂದೇ ಕೊಟ್ಬಿಡ್ತಾನೆ, ಇವೆರಡು ಇರಲ್ಲ, ಲಕ್ಷ್ಯದಲ್ಲಿ. ಫ್ರೋ ದ್ಯಾಟ್ ಅಂತಂದು ಇದು ಒಂದು ಕೊಟ್ಟಿರ್ತಾನ, ಅದು ಒಂದೇ ಸಾಧಿಸ್ಬೇಕು. ಫ್ರೋ ದ್ಯಾಟ್ ಅಂತಂದು ಇದು ಒಂದು ಕೊಟ್ಟಿರ್ತಾನ, ಇದು ಕೊಟ್ಟಿರಲ್ಲ. ಫ್ರೋ ದ್ಯಾಟ್ ಅಂತ ಹೇಳಿ ಇವೆರಡು ಕ್ಯಾನ್ಸಲ್ ಮಾಡ್ತಾರ, ಇದು ಒಂದೇ ಕೊಡ್ತಾರ. ಹೌದು, ಇಲ್ಲಿ ನಾವು ಮೂರನ್ನು ಸ್ಟಡಿ ಮಾಡ್ತೀವಿ, ಒಂದೇ ಲೆಕ್ಕದೊಳಗ 3 ಲೆಕ್ಕ ಅಧ್ಯಯನ ಮಾಡ್ತೀವಿ. ಬಟ್ ಎಕ್ಸಾಮಿನೇಷನ್ ದಲ್ಲಿ 3ಕ್ಕೆ 3 ಬಲ್ಲ. ಕೆಲವೊಂದು ಮಕ್ಕಳು ಹೆಂಗ್ ಮಾಡ್ತಾರ ಅಂತಂದ್ರ ಇದೆಲ್ಲ ಬಿಡಿಸೋದು ಗೊತ್ತಿರುತ್ತೆ ಅವ್ರಿಗೆ ಹೆಂಗ್ ಬಿಡಿಸಲು ಬರುತ್ತಪ್ಪ ಅಂದ್ರ ಇವ್ 3 ಕೊಟ್ರೆ ಮಾತ್ರ ಬಿಡಿಸಲು ಬರುತ್ತೆ ಅವ್ರಿಗೆ. ಕೆಲವೊಬ್ರು ಹಂಗಿರ್ತಾರ. ಹಂಗ ನಾವು ಯಾವಾಗೂ ಪ್ರಾಕ್ಟೀಸ್ ಮಾಡಬಾರ್ದು. ಗಣಿತ ಸಿಂಗಲ್ ಒಂದೊಂದೇ ಲೆಕ್ಕ ತಗೋಬೇಕು, ಒಂದೊಂದೇ ಲೆಕ್ಕ ತಗೊಂಡು ಅದು ಒಂದು ಮೊದಲು ಪ್ರೂವ್ ಮಾಡ್ಕೋಬೇಕು. ಅಷ್ಟೇ ಮಾಡ್ಕೊಂಡಿದೀವಿ ಅಂತಂದ್ರ 3 ಲೆಕ್ಕ ಪ್ರತ್ಯೇಕವಾಗಿ ನಮ್ಗೆ ಏನಾಗುತ್ತೆ, ಬಿಡಿಸ್ಲಿಕ್ಕ ಸಾಧ್ಯತೆ ಇರುತ್ತೆ ಅಂತ. ಹಾಗಾದ್ರೆ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರ ಅವರು, ಇಲ್ಲಿ ತನ ಸೇಮ್ ಕೊಡ್ತಾರ. ಈ ಫ್ರೋ ದ್ಯಾಟ್ ಅಂತ ಕೊಟ್ಟು ಇದುವರೆ ಕೊಡಬಹುದು, ಇದುವರೆ ಕೊಡಬಹುದು, ಇದುವರೆ ಕೊಡಬಹುದು, ಆದ್ರ 3 ಕೊಡಲ್ಲ ಅನ್ನುವಂಥದ್ದು ಮಾತ್ರ ನೆನಪಿನಾಗ ನಿಮಗ ಇರ್ಲಿ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಇವಾಗ ಹೆಂಗ್ ಸೊಲ್ಯೂಷನ್ ಮಾಡ್ಕೊಳ್ಳೋದು ನಾವು ಅಂತಂದ್ರ, ಸೊಲ್ಯೂಷನ್ ಅವ್ರು ಕೊಟ್ಟಿರೋರು ಏನಂತಂದ್ರ, ಇಫ್ ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQR ಅಂತ ಸ್ಪಷ್ಟ ಲೆಕ್ಕದಲ್ಲಿ ಕೊಟ್ಟಾಗ ಅದನ್ನ ಬರೆಯೋಣ. ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ PQR ಅಂತ ಕೊಟ್ರವ್ರು. ಇಷ್ಟು ಕೊಟ್ರವ್ರು. ಇಷ್ಟು ಕೊಟ್ಟ ಬಳಿಕ ನಿಮಗೆ ಡೈಗ್ರಾಮ್ ನೋಡಿ ನೀವು ಬರೆದ್ರು ಬರುತ್ತೆ. ಸರ್ ನಮಗೆ ಡೈಗ್ರಾಮ್ ನೋಡಿ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಇದ್ರ ಮ್ಯಾಗಿಂದ ಏನಾದ್ರೂ ಬರ್ಲಿಕ್ಕೆ ಬರುತ್ತೇನೋ? ಎಸ್, ಬರೀಬಹುದು. ಚಿತ್ರ ಇರ್ಲಾರ್ದೆ ಇದ್ರ ಎಂಗಲ್ಸ್ ಬರೀಬಹುದು, ಚಿತ್ರ ಇರ್ಲಾರ್ದೆ ಅದರದ ರೇಷಿಯೋಗಳನ್ನ ಪ್ರಾಪೋರ್ಷನಲ್ ಅನ್ನ ನಾವು ಬರೀಬಹುದು. ಇವಾಗ ಎಂಗಲ್ಸ್ ತಗೋತಿ ನೋಡ್ರಿ. ಎಂಗಲ್ ಎ ಅಂತ ಬರದ್ರಿ ಈಕ್ವಲ್ ಟು ಎಂಗಲ್ ಪಿ, ಇದು ತಗೊಂಡ್ರಿ. ಇದು ಎಂಗಲ್ ಬಿ ಅಂತ ತಗೊಂಡ್ರಿ ಅಂತಂದ್ರ ಎಂಗಲ್ ಕ್ಯೂ. ಎಂಗಲ್ ಸಿ ಅಂತ ಬರದ್ರಿ ಅಂತಂದ್ರ ಎಂಗಲ್ ಆರ್. ಎಸ್, ದ ಈಸಿ ಬರೀಬೋದಲ್ಲ ನಾರ್ಮಲ್ ಆಗಿ. ಎ ತಗೋತೀರಿ, ಪಿ ತಗೋತೀರಿ, ಬಿ ತಗೋತೀರಿ, ಕ್ಯೂ ಹಾಕ್ತಿರಿ, ಸಿ ತಗೊಂಡ್ರಿ, ಆರ್ ಹಾಕ್ತಿರಿ. ಇನ್ನ ರೇಷಿಯೋದಲ್ಲಿ ಬರೆದೋಡ, ಯಾಕಂದ್ರೆ ಸಿಮಿಲರ್ ಅಂತ ಕೊಟ್ಟಾಗ ನಮ್ಗೆ ಎರಡು ಯಾವ್ದು ಬೇಕಾಗುತ್ತೆ ಗೊತ್ತಾಗಲ್ಲ. ಅಲ್ಲಿ ಎರಡನ್ನ ನೋಟ್ ಮಾಡಿ ಇಟ್ಕೊಳ್ಳೋಣ. ಇದು ಎಂಗಲ್ಸ್ ಬರ್ದೇವು, ದ ಎಂಗಲ್ಸ್ ಆರ್ ಈಕ್ವಲ್ ಅಂತ ಆಯ್ತು, ಆರ್ ಸೇಮ್ ಅಂತ ಆಯ್ತು. ಫಸ್ಟ್ ಕಂಡೀಷನ್ ಒಂದಿತ್ತಲ್ಲ, ಅದು ಮುಗೀತು. ದ ಸೆಕೆಂಡ್ ಕಂಡೀಷನ್, ದ ರೇಷಿಯೋ ಎ ಬಿ ಬರದ್ರಿ ಅಂತಂದ್ರ ಇಲ್ಲಿ ಪಿ ಕ್ಯೂ ಅಂತಾನೆ ಬರೀಬೇಕು. ಈಕ್ವಲ್ ಟು ಬಿ ಸಿ ಅಂತ ಬರದ್ರಿ ಅಂದ್ರ ಕ್ಯೂ ಆರ್ ಅಂತಾನೆ ಬರೀಬೇಕು. ಈಕ್ವಲ್ ಟು ಎ ಸಿ ಅಂತ ಬರದ್ರಿ ಅಂತಂದ್ರ ಪಿ ಆರ್ ಅಂತ ಬರೀಬೇಕು. ದಟ್ ಈಸ್ ಎಂಡ್. ನೋಡ್ರಿ, ನಾ ಇಲ್ಲಿ ಚಿತ್ರಕ್ಕೆ ನೋಡಿ ಬರಂದೆ, ನಾವು ಚಿತ್ರಕ್ಕೆ ನೋಡಿ ಬರದ್ರಿ ಇಲ್ಲ, ಬರೆಯೋದು ಅಲ್ಲೇ ಅದ, ನಿಮ್ ಕೈ ಆಗ್ಯದ, ಅಲ್ಲಿದೆ ನೋಡಿ. ನಾವು ಬರ್ಕೊಂಡ್ರೆ ಈಸಿ ಆಗಿ ಹೋಗ್ಬಿಡತ್ತೆ. ಎ ಬಿ ತಗೊಳ್ರಿ, ಪಿ ಕ್ಯೂ, ಬಿ ಸಿ ತಗೊಳ್ರಿ, ಕ್ಯೂ ಆರ್, ಎ ಸಿ ಬರೀರಿ, ಪಿ ಆರ್, ಮುಗಿತು. ಇಷ್ಟು ಕೊಟ್ರು. ಇಷ್ಟು ಕೊಟ್ಟ ಬಳಿಕ ಇನ್ನೊಂದು ಅಂಶ ಕೊಟ್ರೆ ನಿಮ್ಗೇನು, ಇಲ್ಲಿ ಸಿ ಎಂ ಅಂಡ್ ಆರ್ ಎನ್ ಆರ್ ರೆಸ್ಪೆಕ್ಟಿವ್ಲಿ ದ ಮೇಡಿಯನ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಕೊಟ್ರು ಅವರು. ಎಸ್, ದೇರ್ ಈಸ್ ಎಂ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ ಇರ್ಲಿ, ನೋಟ್ ಮಾಡಿ ಇಟ್ಕೊಳ್ಳೋಣ. ಎಂ ಅನ್ನುವಂಥದ್ದು ಎ ಬಿ ಯ ಮಧ್ಯ ಬಿಂದು. ನೀವು ಹೆಂಗಾದ್ರೂ ಬದಲಾವಣೆ ಮಾಡ್ಕೊಳ್ಳೋಕೆ ಗೊತ್ತಿರ್ಬೇಕು ನಿಮ್ಗೆಲ್ಲಾ ಐಡಿಯಾಗಳು. 2 ಎಂ ಗಳು ಕೂಡಿದ್ರ 1 ಎ ಬಿ ಆಗತ್ತೆ, 2 ಎಂ ಬಿ ಗಳು ಕೂಡಿದ್ರ 1 ಎ ಬಿ ಆಗತ್ತೆ, ಅಥವಾ 1 ಎ ಎಂಬುದು ಬೆಲೆ ಬೇಕಾದ್ರ ಅದರ ಅರ್ಧ ಆಗತ್ತೆ, ಎಲ್ಲ ಮಯ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಆಗತ್ತೆ, ಅಲ್ಲೇ ಏನ್ ಬರುತ್ತೆ ಅಂತಂದ್ರ, ಸೊ ಇಸ್ ದ ಸೇಮ್ ಆಫ್ ಎನ್ ಈಸ್ ಮಿಡ್ ಪಾಯಿಂಟ್ ಆಫ್ ಯಾವುದು ಅಂದ್ರ ಪಿ ಕ್ಯೂ ಅಂತ ಬರ್ದೇವು, ಮುಗಿತ್ ಕೆಲಸ. ಎನ್ ಅನ್ನುವಂಥದ್ದು ಪಿ ಕ್ಯೂ ದ ಮಿಡ್ ಪಾಯಿಂಟ್, ಆ ನಂತರ ಎಂ ಅನ್ನುವಂಥದ್ದು ಎ ಬಿ ಯ ಮಿಡ್ ಪಾಯಿಂಟ್ ಅಂತ ಆಯ್ತು. ಇಷ್ಟೆಲ್ಲ ಅವರು ಲೆಕ್ಕದಲ್ಲಿ ಈಗಾಗಲೇ ನಿಮ್ ಮುಂದೆ ಕಾಣಿಸ್ತದ, ಅಷ್ಟು ಕೊಟ್ಟಾರ ಅವ್ರು. ನೀವು ಇವಾಗ ಇಲ್ಲಿ ಏನು, ದಟ್ ಈಸ್ ಗಿವನ್, ದಟ್ ಪಾಯಿಂಟ್ ಆಫ್ ಗಿವನ್, ಇದು ಏನಾಗತ್ತೆ, ಗಿವನ್ ಆಗತ್ತೆ, ದತ್ತ ಕೊಟ್ಟಿದ್ದು. ನೆಕ್ಸ್ಟ್ ನಮಗೇನ್ ಬೇಕು ಇವಾಗ ಇಲ್ಲಿ ಅಂತಂದ್ರ, ಪ್ರೂವ್ ಮಾಡ್ಬೇಕು.
ಏನ್ ಪ್ರೂವ್ ಮಾಡ್ಬೇಕು ಅಂತಂದ್ರ ದ ಫಸ್ಟ್ ಆಫ್ ಒನ್ ಪ್ರಾಬ್ಲಮ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇಸ್ ದ ನಂಬರ್ ಆಫ್ ಒನ್ ಟ್ರಯಾಂಗಲ್ ಎ ಎಂ ಸಿ. ದ ಫಸ್ಟ್ ಆಫ್ ಒನ್ ಟ್ರಯಾಂಗಲ್ ಎ ಎಂ ಸಿ ಸಿಮಿಲರ್ ಟ್ರಯಾಂಗಲ್ ಪಿ ಎನ್ ಆರ್. ಸಿಮಿಲರ್ ಟ್ರಯಾಂಗಲ್ ಪಿ ಎನ್ ಆರ್. ದಟ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಕೇಳ್ತಾನ ನಾವು. ಆ ಕೊಟ್ಟಿದ್ದ ಎರಡು ತ್ರಿಭುಜ ಸಿಮಿಲರ್ ಅದಾವೇನು ಅಂತ ಕೇಳ್ತಾನ ನಾವು. ನಿಮಗೆ ಅದಾವ ಅಂತ ನಾವ್ ಹೇಳ್ಬೇಕಾಗತ್ತೆ. ಅದಾವ ಅಂತ ಹೇಳ್ಬೇಕಾದ್ರ ಕೆಲವೊಂದು ಕ್ರೈಟೇರಿಯನ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಲ್ಲಿ 4 ಕ್ರೈಟೇರಿಯನ್ಗಳು ನಿಮ್ಗೆ ಈಗಾಗಲೇ ಹೇಳಿ ಕೊಟ್ಟಿದ್ದದಾವ. ಅದರಲ್ಲಿ ಯಾವ್ದು ಫಾಲೋ ಆಗುತ್ತೆ ನೋಡೋದಕ್ಕಿಂತ ಮುಂಚಿತವಾಗಿ ಅವು ಟ್ರಯಾಂಗಲ್ಸ್ ಎಲ್ಲಿದಾವ ಗೊತ್ತು ಮಾಡ್ಕೋಬೇಕು ನೀವು, ಅವು ಎಲ್ಲಿದಾವ. ಸೊ ಇಸ್ ದ ಫಸ್ಟ್ ಆಫ್ ಒನ್ ಟ್ರಯಾಂಗಲ್ ಎ ಎಂ ಸಿ. ಇಲ್ಲಿದ ಎ ಎಂ ಅಂಡ್ ಸಿ ಇದು ಟ್ರಯಾಂಗಲ್ಸ್ ಗೊತ್ತು ಮಾಡ್ಕೋ. ಆನಂತರ ಟ್ರಯಾಂಗಲ್ ಪಿ ಎನ್ ಆರ್. ಸೊ ಇಸ್ ದ ಪಿ ಎನ್ ಆನಂತರ ಆರ್. ಇವೆರಡು ಟ್ರಯಾಂಗಲ್ಸ್ ಗಳು ತಗೋಬೇಕು. ಅದನ್ನ ಬಿಟ್ಟು ಈಚೆ ಕಡೆ ನಾವು ಏನು ಗಮನ ಹರಿಸೋದು ಅವಶ್ಯಕತೆ ಇಲ್ಲ. ನಾವು ಏನು ಲೆಕ್ಕ ಬಿಡಿಸ್ತೀವಿ ಅವೆರಡೇ ಟ್ರಯಾಂಗಲ್ ಟ್ಯಾಲಿ ಮಾಡ್ಕೋಬೇಕು. ಮೊದಲು ಸೆಕೆಂಡ್ರಿ ಮುಂದೆ ಆ ಕ್ವಶನ್ಸ್ ಬಂದಾಗ ನೋಡೋಣ ಇವು ಏನು ಎದಕ್ ಬರ್ತಾವ, ಯಾವಾಗ ಯೂಸ್ ಆಗ್ತಾವ ಅನ್ನೋದು ಮುಂದಿನ ಲೆಕ್ಕ ಬಂದು ಹೋದ್ರೆ ತಗೊಳ್ಳೋಣ. ಇದಿಲ್ಲ ಅಂದ್ರೆ ಬಿಡ್ಲಿಕ್ಕೆ ಬರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು ಇನ್ನು ಮುಂದೆ ಅಂತಂದ್ರ ಪ್ರೂಫ್ ಅಂತ ಬರೀಬೇಕಲ್ಲ. ಇವೆರಡು ತಗೊಂಡು ಇನ್ ಟ್ರಯಾಂಗಲ್ ಎ ಎಂ ಸಿ. ಇಲ್ಲಿ ಸಿಮಿಲರ್ ಅಂತದಲ್ಲ, ಸಿಮಿಲರ್ ಹಾಕಬಾರ್ದು. ಫಸ್ಟ್ ಅಲ್ಲಿ ಏನಂತ ಹಾಕಬೇಕು, ಐಂಡ್ ಅಂತ ತಗೋಬೇಕು. ಯಾಕಂದ್ರೆ ಸಿಮಿಲರ್ ಪ್ರೂವ್ ಮಾಡಿಲ್ಲ ನೀವಿನ, ಮಾಡೋದ್ ಬಳಕ ಸಿಮಿಲರ್ ಅಂತ ಹಾಕ್ಬೇಕು. ಈಗ ಸಿಮಿಲರ್ ಸ್ಟಾರ್ಟಿಂಗ್ ಬರಲ್ಲ, ಐಂಡ್ ಅಂತ ಬರುತ್ತೆ. ಮತ್ತು ಟ್ರಯಾಂಗಲ್ ಪಿ ಎನ್ ಆರ್ ಅಂತ ಬಂತಿಲ್ಲ. ಟ್ರಯಾಂಗಲ್ ಪಿ ಎನ್ ಆರ್. ಇವಾಗ ಸ್ವಲ್ಪ ನೀವು ಈ ಗಿವನ್ ಅಂತ ಕೊಟ್ರಲ್ಲ, ಅದರಲ್ಲಿ ಏನಾದ್ರೂ ಇದಕ್ಕೆ ಪಾಯಿಂಟ್ ಸಿಗುತ್ತೆ ನೋಡ್ರಿ. ಒಂದು ಪಾಯಿಂಟ್ ಕಾಣಿಸುತ್ತೆ ನೋಡ್ರಿ ನಿಮ್ಗೆ. ಏನು ಅಂದ್ರ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಪಿ ಅಂತ ನೋಟ್ ಮಾಡೇ ಬಿಟ್ರಿ ಅಲ್ಲಿ. ಸೊ ಇಸ್ ದೇ ಫೋರ್ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಪಿ ಆಗತ್ತೆ ಇಲ್ಲ ನೋಡ್ರಿ. ಹೌದಲ್ಲ, ನೇರವಾಗಿ ಆಟೋಮೆಟಿಕ್ ಇಲ್ಲಿಂದ ಇಲ್ಲಿ ಸಟ್ ಇರ್ತಾರೆ, ಅವ್ರು ಇಟ್ಟಿರ್ತಾರೆ ಆ ರೀತಿಯಾಗಿ. ನಾವು ಅದನ್ನ ಗಮನ ಹರಿಸ್ಬೇಕು ಅಷ್ಟೇ. ಸೊ ಇಸ್ ದ ಫಸ್ಟ್ ಆಫ್ ಒನ್ ಪಾಯಿಂಟ್ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಪಿ ಬಿಕಾಸ್ ಗಿವನ್. ಹೌದಾ, ಎಲ್ಲಿ ಕೊಟ್ರದು? ಗಿವನ್ ದೊಳಗೆ ಕೊಟ್ರು, ದತ್ತದಲ್ಲಿ ಕೊಟ್ರು ಅವ್ರು. ನೆಕ್ಸ್ಟ್ ನಮಗ್ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ ಎ ಬಿ ಅಂತ ತಗೋಬೇಕಾಗ್ಯದ. ಹೌದಾ, ಯಾಕಂದ್ರ ಏನ್ ಬರ್ಬೇಕು ಇಲ್ಲಿ, ಇನ್ನ ಕೋನಗಳು ಯಾವ ಸಿಗಲ್ಲ ನಿಮಗ. ಕೋನಗಳು ಹೆಂಗ್ ಸಿಗಲ್ಲಪ್ಪ ಅಂತಂದ್ರ ಎಂ ಕೋನ ತಗೊಂಡ್ರ ಇದು ಇದು ಮೀಡಿಯನ್ ಅಂತ ಹೇಳ್ತಾನ. ಬಟ್ ದ ಆಂಗಲ್ ಈಸ್ ಈಕ್ವಲ್ ಅಂತ ಹೇಳೇನ ಅಲ್ಲಿ ಇಲ್ಲ, ತಗೊಳಕ್ ಬರಲ್ಲ. ಆ ನಂತರ ಸಿ ತಗೊಂಡ್ರಿ ಅಂದ್ರ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಆರ್ ಅಂತ ಹೆಂಗ್ ಹೇಳ್ತೀರಿ. ಇದು ಇಲ್ಲಿ ತನ ಅದದು, ಇಲ್ಲಿ ತನ ಇದ್ದ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಆರ್ ಆಗತ್ತೆ. ಬಟ್ ನಮ್ಮ ತ್ರಿಭುಜ ನಡಬರಕ್ಕೆ ಒಳ್ಳೇದಿಲ್ಲ, ಕಟ್ ಆಗ್ಯದ ನಡಬರಕ್. ಹೌದಲ್ಲ, ಇದನ್ನು ನಡಬರಕ್ ಹೋಗ್ಬಿಟ್ಟದ. ಹಂಗಾದ್ರೆ ಇದಕ್ಕೆ ಸಮಾಧ ಅಂತ ನಾವ್ ಹೇಳಕ್ ಹೆಂಗ್ ಬರುತ್ತೆ? ಹೇಳಕ್ ಆಗಲ್ಲ. ಹೇಳಕ್ ಆಗಲ್ಲಪ್ಪ ಅಂತಂದ್ರ ಇವಾಗ ನಾವ್ ಏನ್ ಮಾಡೋಣ ಅಂತಂದ್ರ ರೇಷಿಯೋಕ್ ಹೋಗೋಣ. ರೇಷಿಯೋಕ್ ಹೋದೆವು ಅಂತಂದ್ರ ರೇಷಿಯೋದಲ್ಲಿ ಬರದ್ರಿ ಏನು ಅಂತಂದ್ರ ಎ ಬಿ ಅಪಾನ ಪಿ ಕ್ಯೂ ಅಂತ ಬರದ್ರಿ ನಾವು. ಎ ಬಿ ಅಪಾನ ಪಿ ಕ್ಯೂ ಅಂತ ಬರದೆವು. ಆ ನಂತರ ಮುಂದೆ ಯಾವುದು ಅಂತಂದ್ರ ಎ ಬಿ ಅಪಾನ್ ಪಿ ಕ್ಯೂ. ಅದರ ಆದ ನಂತರ ಎ ಸಿ ಅಪಾನ್ ಪಿ ಆರ್ ಅಂತ ತಗೊಳಲ್ಲ ನೋಡ್ರಿ. ಇನ್ನೊಂದು ಸರಳ ಇಡೇ ಸಿಗುತ್ತೆ ನೋಡಿ ನಿಮಗೆ ಇದ್ರಾಗ. ಇಲ್ಲಿದೆ, ಇಲ್ಲಿ ಅದ ನೋಡ್ರಿ. ಎ ಸಿ ಅದ, ಅದೇ ಗೆರೆ ಅದ. ಪಿ ಆರ್ ಅಂತ ಅದೇ ಗೆರೆ ಅದ. ಅವೆರಡು ಏನಂತ ಬರದ್ರಿ ನೋಡ್ರಿ ಗಿವನ್ದೊಳಗ. ಏನಂತ ಬರದ್ರಿ ಗಿವನ್ದೊಳಗ ಬರದ್ರಿ ನೋಡ್ರಿ. ಎ ಸಿ ಅಪನ್ ಪಿ ಆರ್ ಏನದ ಅಂತ ಹೇಳಿರಿ, ಸೇಮ್ ರೇಷಿಯೋ ಅದ ಅಂತ ಹೇಳಿರಿಲ್ಲ. ಎದಕ್ಕ ಹಿಂದಿನ ಸೇಮ್ ರೇಷಿಯೋ ಅದ ಅಂತ ಹೇಳೇನ. ಹಂಗಾದ್ರ ನಾವಿಲ್ಲಿ ಬರೆಯೋನು ಎ ಸಿ ಅಪಾನ್ ಪಿ ಆರ್ ಒಂದಾಗತ್ತೆ ಇದಕ್ಕಿಂತ ಮೊದಲ, ಅಥವಾ ಎ ಸಿ ಅಪಾನ್ ಪಿ ಆರ್, ಎ ಸಿ ಅಪಾನ ಪಿ ಆರ್ ಅಂತ ಆಯ್ತು. ಸೊ ಇಸ್ ದೇರ್ ಫೋರ್ ಎ ಬಿ ಬದಲಿ ನಾವ್ ಎಷ್ಟು ವಿಚಾರ ಮಾಡ್ಲಿಕ್ಕತ್ತೀವಿ ಯಾವಾಗ ಅಂದ್ರ ಎ ಬಿ ಬೇಕಾಗಿಲ್ಲ ನಮಗೆ, ಎ ಎಂ ಬೇಕಾಗ್ಯದ. ಯಾಕಂದ್ರ ಇಷ್ಟೇ ಬೇಕಲ್ಲ ನಮಗ. ಎ ಎಂ ಸಿ ಅಂದ್ರೆ ಇಲ್ಲಿ ಕಟ್ ಆಗಿಬಿಡುತ್ತೆ. ಪಿ ಎನ್ ಆರ್ ಅಂದ್ರೆ ಇಷ್ಟೇ ಕಟ್ ಆಗತ್ತೆ. ನಮಗ್ ಇದ್ದಿದ್ದು ಇದು ಪೂರ್ತಿ ರೇಖೆ. ಹಾಗಾದ್ರ ನಾವು ಬೇಕಾಗಿದ್ದು ನಮಗ್ ಏನ್ ಬೇಕಲ್ಲಿ, ಎ ಎಂ ಬೇಕು. ಎ ಎಂ ನಾವ್ ಹೆಂಗ್ ತಗೋತೀವಿ ಇಲ್ಲಿ ಅಂತಂದ್ರ ಇವಾಗ ಎ ಬಿ ಅದಲ್ಲ, ಆ ಎ ಬಿ ಬರ್ಬೇಕಾದ್ರ ಎಷ್ಟು ಎ ಎಂ ಗಳು ತಗೋಬೇಕಲ್ಲಿ? ಆಗಲೇ ಹೇಳಿದ್ನಲ್ಲ ನಿಮಗ, ಒಂದು ಎ ಬಿ ಆಗ್ಬೇಕಾದ್ರ ಎಷ್ಟು ಎ ಎಂ ಗಳು ಬೇಕು? 2 ಎ ಎಂ ಬೇಕಾ? ಒಂದು ಎ ಬಿ ಬರ್ಬೇಕು ಅಂದ್ರ 2 ಎ ಎಂ ಬೇಕು. ಅಂದ್ರ ಇದರ ಬದಲಿ ನಾವಿಲ್ಲಿ ಏನ್ ಮಾಡೋಣ ಅಂದ್ರ 2 ಎ ಎಂ ಅಂತ ಬರೆಯೋಣ.
ಹಾಗೇನೆ ಒಂದು ಪಿ ಎನ್ ಬರಬೇಕಾದ್ರ ಎಷ್ಟು ಪಿ ಎನ್ ಗಳ ಕೂಡ್ಸೋರು ಒಂದು ಪಿ ಕ್ಯೂ ಆಗತ್ತೆ ನೋಡ್ರಿ. ಇಲ್ಲಿ ಪಿ ಕ್ಯೂ ಅದ, ಪಿ ಕ್ಯೂ ತೆಗೆದು ಹಾಕ್ಬೇಕಾಗ್ಯದ. ಪಿ ಕ್ಯೂ ಅನ್ಬೇಕಾದ್ರ ಎಷ್ಟು ಪಿ ಎನ್ ಗಳದಾವ? 2 ಪಿ ಎನ್ ಗಳು. ನಮಗೆ ಇದಿಷ್ಟು ಬೇಕು, ಇದಿಷ್ಟೇ ಬೇಕಲ್ಲ. ಹಾಗಾದ್ರ ಇಲ್ಲಿ 2 ಪಿ ಎನ್ ಅಂತ ಬರ ಈಕ್ವಲ್ ಟು ಇದು ಬರ. ಎ ಬಿ ಬದಲಿ ಏನ್ ಬರದೀವಿ? ಮುಂದೆ ಬರೀತೆ. ಎ ಬಿ ಬದಲಿ ಏನ್ ಬರದೀವಿ? 2am ಬರದೀವಿ. ಪಿ ಕ್ಯೂ ಬದಲಿ ಏನ್ ಬರದೀವಿ? 2pn ಬರದೀವಿ. ಇದೊಂದು ಉಳ್ದದ ಇಲ್ಲಿ ನೋಡ್ರಿ, ಅಲ್ಲಿ ಉಳ್ದದಲ್ಲ. ಹಾಗಾದ್ರ ಇಲ್ಲಿ ಎ ಸಿ ಅಪಾನ ಪಿ ಆರ್ ಅಂತ ಬರ. ಬಿಕಾಸ್ ಇದು ನಿಮ್ಮ ನೆನಪಿಗೋಸ್ಕರ ಅಷ್ಟೇ, ಬರೀಬೇಕು ಅಂತೇನಿಲ್ಲ ಅಲ್ಲಿ ಕಂಡೀಷನ್ಸ್. ಇದು ನಿಮ್ಮ ನೆನಪಿಗೋಸ್ಕರ. ಸರ್ ಇಲ್ಲಿ ಹೆಂಗ್ ಬರದ್ರಿ? ನಾವು ಮನ್ಯಾಗ ಹೋದ ನಂತರ ನೆನಪಾರತ್ತೆ ಅಂತಂದ್ರ ಎ ಬಿ ಈಕ್ವಲ್ ಟು ಎ ಬಿ ಇದ್ದಲ್ಲಿ ಎಷ್ಟು ತುಂಬಿವಿ ನಾವು? 2am ಅಂತ ತುಂಬಿ. ಆ ನಂತರ ಪಿ ಕ್ಯೂ ಇದ್ದಲ್ಲಿ ಎಷ್ಟು ತುಂಬದೇವ ಅಂದಂಗ ಇತ್ತು? 2pn ಅಂತ ತುಂಬಿವಿ. ಕಲ್ಪನೆ ಉಳಿತದಲ್ಲ ಅಷ್ಟು. ಇವಾಗ ಎ ಬಿ ಇದ್ದಲ್ಲಿ 2am, ಪಿ ಕ್ಯೂ ಇದ್ದಲ್ಲಿ 2pn ಅಂತ ತುಂಬಿ. ಇಷ್ಟ ಆದ ಬಳಕ ಇದಕ್ಕ ತೆಗೆದು ಬಿಡ್ರಿ. 2ಕ್ಕೆ 2 ಕ್ಯಾನ್ಸಲ್ ಆಗತ್ತೆ. 2ಕ್ಕೆ 2 ಕ್ಯಾನ್ಸಲ್ ಆಯ್ತು ಅಂದ್ರ ಏನೇನು ಉಳಿತಲ್ಲಿ? am ಅಪಾನ್ pn ಅಂತ ಉಳಿತು. ಇದ್ರಾಗ ಈಕ್ವಲ್ ಟು ಎ ಸಿ ಅಪಾನ್ ಪಿ ಆರ್ ಅಂತ ಬಂತು. ಹೌದಾ? ಇದೇ ತ್ರಿಭುಜಗಳಲ್ಲ. ಒಂದು ಕೋನ, ಇದು ಒಂದು ಬಾಹು, ಇದು ಒಂದು ಬಾಹು. ಮತ್ತೊಂದು ತ್ರಿಭುಜದ ಒಂದು ಕೋನ, ಒಂದು ಬಾಹು, ಮತ್ತೊಂದು ಬಾಹು ಏನದಾವ ಅಂತ ಹೇಳಿದ್ರಿ? ಒಂದು ಕೋನ, 2 ಬಾಹುಗಳು ಸಮನಾಗಿದ್ರ ಅವು 2 ತ್ರಿಭುಜಗಳು ಏನಾಗಿರ್ತಾವ? ಸಿಮಿಲರ್ ಆಗಿರ್ತಾವಲ್ಲ. ಯಾವ ನಿಯಮದ ಪ್ರಕಾರ? SAS. ಬಾಹುಗಳು 2 ಅದಾವ, ಕೋನಗಳು ಒಂದೇ ಅದಾವ ಇಲ್ಲಿ. ಹೌದಾ? ಸೊ ಇಸ್ ದೇರ್ ಫೋರ್ ಅಂತ ಬರೀಬೇಕು. ಬರೋದು ಕೋನ ಒಂದೇ ಅದಲ್ಲ ನಿಮಗ. ಇದನ್ನ ಮೊದಲು ಬರೆಯೋಣ. ಟ್ರ್ಯಾಂಗಲ್ AMC ಸಿಮಿಲರ್ ಟ್ರ್ಯಾಂಗಲ್ PNR ಸಿಮಿಲರ್ ಅಂತ ಹೇಳಿರಿ. ರೀಸನ್ ಕೊಡ್ಬೇಕು, ಯಾಕ ಅಂತ ನಾವ್ ಹೇಳ್ಬೇಕಾಗತ್ತೆ. ಯಾಕ ಎದ್ರ ಸಂಬಂಧ ಅದು ಅಂತಂದ್ರ, ನೀವಾಗ ಇಲ್ಲಿ 2 ಬಾಹುಗಳು ಅದಾವ. ಎಸ್ ಬರೀರಿ. ಒಂದು ಎಂಗಲ್ ಅದ, ಮತ್ತೊಂದು ಬಾಹು ಅದ. SAS ಕ್ರೈಟೇರಿಯನ್ ನಾವು ಯೂಸ್ ಮಾಡಿ ಇವೆರಡು ಟ್ರ್ಯಾಂಗಲ್ಸ್ ಗಳು ಏನದಾವ ಅಂತ ಹೇಳಿದೆವು ಅಂದಂಗಾಯ್ತು. ಸಿಮಿಲರ್ ಅದಾವ ಅಂತ ಹೇಳಿದೆವು. ಗೊತ್ತಾಯ್ತಾ? ಬರ್ಕೊಳ್. ಅಂಡ್ RN are respectively the medians of triangle ABC and triangle PQR if triangle ABC is similar triangle PQR ಕೊಟ್ಟಿರ್ತಾರ. ಸೆಕೆಂಡ್ ಫ್ರೋ ದ್ಯಾಟ್ ಅಂತ ಕೊಟ್ಟು ಸೆಕೆಂಡ್ ಪಾಯಿಂಟ್ ನಾವು ಅದೀವಿ. ಇವಾಗ ಇಲ್ಲಿ ಪ್ರಾಬ್ಲಮ್ ಸೆಕೆಂಡ್, CM ಅಪಾನ್ RN ಈಕ್ವಲ್ ಟು AB ಅಪಾನ್ PQ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ? ಪುನಃ ಒಳ್ಳೆ ಟ್ರ್ಯಾಂಗಲ್ ABC ಸಿಮಿಲರ್ ಟ್ರ್ಯಾಂಗಲ್ PQR ಅಂತ ಇಲ್ಲಿ ಕೊಟ್ಟರಲ್ಲ, ಅದನ್ನೇ ತಗೊಂಡು ಆಂಗಲ್ A ಈಕ್ವಲ್ ಟು ಆಂಗಲ್ P, ಆಂಗಲ್ B ಈಕ್ವಲ್ ಟು ಆಂಗಲ್ Q, ಆಂಗಲ್ C ಈಕ್ವಲ್ ಟು ಆಂಗಲ್ R, AB upon PQ, BC upon QR, AC upon PR. So is the M is midpoint of AB, N is midpoint of PQ. Write it that point in given. And pro, what is the questions given in the questions? Question paper dalli ಏನು ಕೊಟ್ರು? CM upon RN equal to AB upon PQ. So is the your question pro. ನೀವು ಬರೀಬೇಕಾಗಿದ್ದು ಸಾಧಿಸು. CM upon RN or NR equal to AB upon PQ. ಪ್ರೂಫ್ ಕೊಡ್ಬೇಕು. ಇವಾಗ ಪ್ರೂಫ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ವಿನಾಯಕ ಒಂದು ಟ್ರ್ಯಾಂಗಲ್ ಏನ್ ಮಾಡ್ಕೊಂಡಿದ್ರಿ ಅಂದ್ರ ಬ್ಯಾಕ್ ಹೇಗೆ ಬಿಡಿಸ್ಕೊಂಡಿದ್ರಿ. ಏನಂತಿತ್ತು ಅದು ಟ್ರ್ಯಾಂಗಲ್ ಅಂದ್ರ? ಟ್ರ್ಯಾಂಗಲ್ ಏನಿತ್ತು? AMC ಇತ್ತು. ಟ್ರ್ಯಾಂಗಲ್ AMC, ಟ್ರ್ಯಾಂಗಲ್ AMC, ಟ್ರ್ಯಾಂಗಲ್ PNR, ಟ್ರ್ಯಾಂಗಲ್ PNR ಏನ್ ಮಾಡಿರೇವು? ಸಾಧಿಸಿರಿ. ಸಾಧಿಸಿರಿ ಇಲ್ಲ ಒಂದೇ ಲೆಕ್ಕದಾಗ ಸಾಧಿಸಿವಿ. ಅದಕ್ಕೆ ನಾ ಏನು ಬರದೆ ಅಲ್ಲಿ? ಫ್ರಾಡ್ ಅಂತ ಬರಬೇಕು. ಅಂದ ಸಾಧಿಸಿದೆ ಅಂತ ಅರ್ಥ. ಸಾಧಿಸಿದೆ ಅಂದಾಗ ದೇರ್ ಈಸ್ ರೈಟ್ ಇನ್ ದ ರೇಷಿಯೋ AM ಅಪಾನ್ PN ಈಕ್ವಲ್ ಟು MC or CM upon NR equal AC upon PR. Yes is the point. And ನೋಡ್ರಿ ರೇಷಿಯೋ ಸರಿ ಅದಾವಿಲ್ಲ? AM upon PN,
ಸಿ ಎಂ ಅಥವಾ ಎಂ ಸಿ ಅಪಾನ ಎನ್ ಆರ್ ಬರದೇವಿ, ಎ ಸಿ ಅಪಾನ ಪಿ ಆರ್ ಅಂತ ಬರದೇವಿ. ಇನ್ ದೇರ್ ಈಸ್ ಎ ಸಿ ಅಪಾನ್ ಪಿ ಆರ್ ಇಸ್ ದ ಗಿವನ್ ಇನ್ ದ ಪಾಯಿಂಟ್ ಆಫ್ ಗಿವನ್ ಎ ಸಿ ಈಕ್ವಲ್ ಟು ಪಿ ಆರ್. ಇಲ್ಲಿ ಹೆಂಗದ ಗೊತ್ತೇನು, ಎ ಸಿ ಅಪಾನ್ ಪಿ ಆರ್ ಇಲ್ಲಿ ಅದ, ಎ ಸಿ ಅಪಾನ್ ಪಿ ಆರ್ ಇಲ್ಲಿ ಅದ. ನಿಮ್ ಕರೆಕ್ಟ್ ಆಗಿ ಸೆಟ್ ಆಗಿಬಿಡತ್ತೆ ನೋಡಿ. ಈ ಎ ಸಿ ಅಪಾನ್ ಪಿ ಆರ್ ಇವಕ್ಕೆ ಏನದಾವ, ಸಮ ಅದಾವ. ಅದೇ ಎ ಸಿ ಅಪಾನ್ ಪಿ ಆರ್ ಇವಕ್ಕೆ ಏನದಾವ, ಸಮ ಅದಾವ. ಹಂಗಾದ್ರೆ ಇವು ಎರಡು ಇದೊಂದು ಎ ಸಿ ಅಪಾನ್ ಪಿ ಆರ್ ಓಸು ಏನದಾವ ಅನ್ನಂಗಾಯ್ತು, ಸಮಾನ ಹೇಳಕತ್ತದ ನಿಮಗೆ ಈಗ ತಾನೇ. ಎ ಸಿ ಅಪನ್ ಪಿ ಆರ್ ಈಕ್ವಲ್ ಟು ಬಿ ಸಿ ಅಪನ್ ಕ್ಯೂ ಆರ್ ಎ ಬಿ ಅಪನ್ ಪಿ ಕ್ಯೂ ಅಂತ ಹೇಳತ್ತು. ಅದೇ ಎ ಸಿ ಅಪನ್ ಪಿ ಆರ್ ಈಕ್ವಲ್ ಟು ಸಿ ಎಂ ಅಪನ್ ಎನ್ ಆರ್ ಅಂತ ಹೇಳತ್ತು. ಅದೇ ಸಿ ಎಂ ಅಪನ್ ಎನ್ ಆರ್ ಈಕ್ವಲ್ ಟು ಎ ಎಂ ಅಪನ್ ಪಿ ಎನ್ ಅಂತನೂ ಹೇಳಕತ್ತದ ನಿಮಗಲ್ಲಿ, ಹೇಳಕತ್ತಲ್ಲ. ಹಾಗಾದ್ರ ಇಲ್ಲಿ ನಾವು ಏನ್ ಬರೀಬೇಕು ಅಂತಂದ್ರ ಎ ಸಿ ಅಪಾನ್ ಪಿ ಆರ್ ಈಕ್ವಲ್ ಟು ಸಿ ಎಂ ಅಪಾನ ಎನ್ ಆರ್ ಅಂತ ತಗೊಂಡಿದೀವಿ. ಇವೆರಡನ್ನ ತಗೊಂಡಿದೀವಿ ನಾವು. ಅದೇ ಎ ಸಿ ಅಪಾನ್ ಪಿ ಆರ್ ಅನ್ನುವಂಥದ್ದು ಎದಕ್ಕೆ ಸಮ ಅದ, ಎ ಸಿ ಅಪಾನ್ ಪಿ ಆರ್ ಅನ್ನುವಂಥದ್ದು ಎ ಬಿ ಅಪಾನ ಪಿ ಕ್ಯೂಗ್ ಸಮಾನ. ಸೊ ಇಸ್ ದೇರ್ ಫೋರ್ ಎ ಸಿ ಅಪಾನ್ ಪಿ ಆರ್ ಈಕ್ವಲ್ ಟು ಎದಕ್ ಸಮ ಅದ ಅಂತ ಹೇಳಕತ್ತೀರಿ ಇಲ್ಲಿ, ಎ ಬಿ ಅಪಾನ್ ಪಿ ಕ್ಯೂಗ್ ಸಮ. ಇದು ಬರೆದಿದ್ದು ಇಲ್ಲಿ, ಇದು ತಗೊಂಡು ಬರ್ಲಿಕ್ಕತ್ತಿದ್ದು ಇಲ್ಲಿ. ಎ ಸಿ ಅಪಾನ್ ಪಿ ಆರ್ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ, ಎ ಬಿ ಅಪಾನ್ ಪಿ ಕ್ಯೂ. ಸೊ ಇಸ್ ದ ಇವು ಎರಡು ನೋಡ್ಕೊಳ್ರಿ. ಇವಾಗ ಏನದಾವ, ಎ ಸಿ ಅಪಾನ್ ಪಿ ಆರ್, ಎ ಸಿ ಅಪಾನ್ ಪಿ ಆರ್ ಅಂತ ಬಂದವಲ್ಲ ಎರಡಕ್ಕ. ಹಂಗಾದ್ರೆ ಸರಿ ಇವು ಎರಡು ಅಷ್ಟೇ ಅದಾವ ಅಂತಂದ್ರೆ ಇವೆರಡು ಸಮ ಇರ್ಲೇಬೇಕಲ್ಲ. ದೇರ್ ಫೋರ್ ಫೈನಲ್ ಸಿ ಎಂ ಅಪಾನ ಎನ್ ಆರ್ ಈಕ್ವಲ್ ಟು ಎ ಬಿ ಅಪಾನ ಪಿ ಕ್ಯೂ. Yes, what is that your question? Second one, CM upon NRN equal to AB upon PQ is ready? Right. Triangle CMB, similar triangle RNQ. ಇಷ್ಟು ನೀವು ಸಾಧಿಸಬೇಕು ಅಂತ ಕೊಟ್ರವರು. So is the proof. Triangle CMB, ತಗೊಳ್ಳೋಣ. ಇದು ಸಿ ಎಂ ಬಿ, ಈ ಟ್ರ್ಯಾಂಗಲ್ ತಗೋಬೇಕು. ಆ ನಂತರ ಆರ್ ಎನ್ ಕ್ಯೂ ಅಂತ ಹೇಳ್ಯಾರ, ಆರ್ ಎನ್ ಕ್ಯೂ ಈ ಟ್ರ್ಯಾಂಗಲ್ ತಗೋಬೇಕು. ಸೊ ಇಸ್ ದ ಇನ್ ದ ಗಿವನ್ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಕೊಟ್ಟರಲ್ಲ ಅಲ್ಲಿ. ದೇರ್ ಫಾರ್ ದ ಫಸ್ಟ್ ಹಾಫ್ 1 ಪಾಯಿಂಟ್ ಇನ್ ಟ್ರ್ಯಾಂಗಲ್ ಸಿ ಎಂ ಬಿ and triangle RNQ, there is angle B equal to angle Q is the first point end. Second one, BC upon QR ಅಂತ ಆದನ್ ನೋಡ್ರಿ. So is the BC upon QR, BC upon QR equal to, your point is BC upon QR equal to AB upon PQ because M is the midpoint of the AB line. ಸರಿ ಅಲ್ಲ, ಅದೇ ತಗೋಬೇಕು. ಹಾಗಾದ್ರೆ AB upon PQ, AB upon PQ, there is BC upon QR equal to AB is 2MB ಅಂತ ಆಗಲೇ ನಿಮ್ಗೆ ಹೇಳಿ. ಹೌದು, ಹಂಗಾದ್ರ ಎ ಬಿ ಬದಲಿ ನಾವ್ ಏನ್ ಮಾಡೋಣ, 2MB ಅಂತ ಬರೆಯೋಣ. ಆ ನಂತರ ಪಿ ಕ್ಯೂ ಈಕ್ವಲ್ ಟು 2QN ಅಂತ ಬರೆಯೋಣ, 2NQ ಅಂತ ಬರೆಯೋಣ. ಇದಕ್ಕೆ ಕ್ಯಾನ್ಸಲ್ ಮಾಡೋಣ. BC ಅಪಾನ್ QR ಈಕ್ವಲ್ ಟು ಇಲ್ಲಿ ಏನು ಉಳಿತು, MB ಅಪಾನ್ NQ. ಬಿಕಾಸ್ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರ ಬರೀರಿ ಏನು ಅಂತಂದ್ರ 2MB ಈಕ್ವಲ್ ಟು 1AB, 2NQ ಈಕ್ವಲ್ ಟು ಏನು ಅಂತಂದ್ರ 1PQ ಅಂತ ಆಯ್ತು. ಇಲ್ಲಿ ನಾವೇನು ಫೈನಲ್ ಆಗಿ ಒಂದು ಎಂಗಲ್ 2 ಬಾಹುಗಳದಾವ, ಇದು ಒಂದು ಎಂಗಲ್ ಅದ, ಇದು 2 ಬಾಹುಗಳದಾವ. ಸೊ ದೇರ್ ಫೋರ್ ಫೈನಲ್ ಆನ್ಸರ್
triangle CMB, similar triangle RNQ, because SAS, criterion of SAS. The end. Number third one complete.